ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಜಿಟಿಟಿಸಿ ತರಬೇತಿ ಕೇಂದ್ರದಲ್ಲಿ ಪ್ರವೇಶಕ್ಕೆ ಅವಕಾಶ. ಪ್ರಾಚಾರ್ಯರಾದ ದತ್ತಾತ್ರಿ ಹೇಳಿಕೆ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಉಪಕರಣಗಾರ ತರಬೇತಿ ಕೇಂದ್ರವು ರಾಜ್ಯದಲ್ಲಿ ಇರುವ 4 ಶ್ರೇಷ್ಠತಾ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ಕೇಂದ್ರದಲ್ಲಿ ಮೊದಲು ಇದ್ದ ಡಿಪ್ಲೊಮೊ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ ಪೂರ್ಣಾವಧಿ ಕೋರ್ಸಿನ ಜೊತೆಗೆ ಇದೀಗ ಹೊಸದಾಗಿ ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಹಾಗೂ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಆರಂಭವಾಗಿದೆ ಎಂದು ಸಂಸ್ಥೆಯ ಪ್ರಾಚಾರ್ಯರಾದ ದತ್ತಾತ್ರಿ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ಜಿಟಿಟಿಸಿ ಕೇಂದ್ರದಲ್ಲಿ ಇಂದು ಗುರುವಾರ ಸಂಜೆ 4:15 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಶಾಸಕರಾದ ಆರ್.ವಿ. ದೇಶಪಾಂಡೆಯವರ ವಿಶೇಷ ಸಹಕಾರದಡಿಯಲ್ಲಿ ಈ ವರ್ಷದಿಂದ ಜಿಟಿಟಿಸಿ ಕಾಲೇಜಿನಲ್ಲಿ 2 ಹೊಸ ಕೋರ್ಸುಗಳನ್ನು ಪ್ರಾರಂಭಿಸಲಾಗಿದೆ. ಸಂಸ್ಥೆಯಲ್ಲಿ ಡಿಪ್ಲೊಮೊ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ನ 60 ಸೀಟುಗಳು ಈಗಾಗಲೇ ಭರ್ತಿಯಾಗಿವೆ. ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಹಾಗೂ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ನಲ್ಲಿ ಇನ್ನೂ ತಲಾ 20 ಸೀಟುಗಳು ಖಾಲಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ಎಂದು ತಿಳಿಸಿದರು. ಜಿಟಿಟಿಸಿಯ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡೆಯಬಹುದಾಗಿದೆ. ಸಂಸ್ಥೆಯಲ್ಲಿ ವಿವಿಧ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದವರಿಗೆ 100ಕ್ಕೆ 100ರಷ್ಟು ಉದ್ಯೋಗಾವಕಾಶವಿದೆ ಎಂದರು. ಸಂಸ್ಥೆಯಲ್ಲಿ ಹಾಸ್ಟೆಲ್ ಹಾಗೂ ವಿದ್ಯಾರ್ಥಿಗಳ ವೇತನ ಸೌಲಭ್ಯ ನೀಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ದತ್ತಾತ್ರಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಟಿಟಿಸಿ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರಾದ US ಪಾಟೀಲ್, ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಧರ್ಮೇಂದ್ರ ರಾಜಂಗಳೆ, ಕಾಲೇಜಿನ ಅಧೀಕ್ಷಕರಾದ ವಾಮನ್ ಮಿರಾಶಿ ಉಪಸ್ಥಿತರಿದ್ದರು. ತುಂಬಾ ದುಃಖದಲ್ಲಿ ಹೋದಂಥ ಸನ್ನಿವೇಶಗಳು ನಾವು ರಾಷ್ಟ್ರಗಳು. ಸೊ ಹೀಗಾಗಿದ್ದು ನಮ್ಮ ಈ ಭಾಗದ ಶಾಸಕರಾದಂಥ ಶ್ರೀ ದೇಶಪಾಂಡೆ ಸಾಹೇಬ್ರವರ ಒತ್ತಾಯದ ಮೇರೆಗೆ ನಾವು ಈ ವರ್ಷ ಹೊಸದಾಗಿ 2 ಕೋರ್ಸ್ಗಳನ್ನ ನಮ್ಮ ಜಿಟಿಟಿಸಿ ಸಂಸ್ಥೆಯಲ್ಲಿ ಈ ವರ್ಷದಿಂದ ಆರಂಭಿಸಿದ್ವಿ. ಸೊ ಹೀಗಾಗಿ ಏನಾಗಿದೆ ಅಂದರೆ ನಮ್ಮದು ಹಳೆ ಕೋರ್ಸ್ ಆದಂಥ ಟೂಲ್ ಆ್ಯಂಡ್ ಡೈ ಮೇಕಿಂಗಲ್ಲಿ 60ಕ್ಕೆ 60 ಸೀಟ್ ಫುಲ್ ಆಗಿರ್ತದೆ. ಬಟ್ ಹೊಸದಾಗಿ ಬಂದಂಥ ಕೋರ್ಸ್ಗಳಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ 60 ಸೀಟ್ಗಳಲ್ಲಿ 40 ಸೀಟುಗಳು ಭರ್ತಿಯಾಗಿರ್ತವೆ. ಸೊ ಇನ್ನೂ 20 ಸೀಟುಗಳು ಆ 2 ಕೋರ್ಸ್ಗಳು ಖಾಲಿ ಇರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಆಸಕ್ತಿಯ ವಿದ್ಯಾರ್ಥಿಗಳು ಬಂದು ಈ ಕೋರ್ಸ್ಗಳ ಸದುಪಯೋಗ ಪಡ್ಕೋಬೇಕಂತ ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಸೊ ಇದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಒಟ್ಟು 40 ವಿದ್ಯಾರ್ಥಿಗಳಿಗೆ ಈಗ ಅವಕಾಶ ಇದೆ. ಒಂದು ಬ್ಯಾಚಲ್ಲಿ 20, ಒಂದು ಬ್ಯಾಚಲ್ಲಿ 20, ಒಟ್ಟು 40 ವಿದ್ಯಾರ್ಥಿಗಳಿಗೆ ಈಗ ಹೊಸದಾಗಿ ತರಬೇತಿ ಪಡೆಯಲಿಕ್ಕೆ ಅವಕಾಶ ಇದೆ. ಸರ್, ಆ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿದೆ? ಸರ್, ಇಲ್ಲಿ ನಮ್ಮ ಹತ್ರ ಈಗ ಬಂದಂಥ ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ ಹಾಸ್ಟೆಲ್ ಇದೆ, ಕ್ಯಾಂಪಸ್ಸಲ್ಲೇ ಇದೆ. ಅವರಿಗೆ ಊಟದ ವ್ಯವಸ್ಥೆ ಈ ಸರಿ ಮಾಡಿಸಿದ್ದೀವಿ, ಕ್ಯಾಂಟೀನ್ ವ್ಯವಸ್ಥೆ ಮಾಡಿಸಿದ್ದೀವಿ. ಫ್ರೀಯಾ? ಫ್ರೀ ಇಲ್ಲ ಸರ್, ಅದಕ್ಕೆ ಪೇಡ್ ಇರ್ತದೆ. PCM ಹಾಸ್ಟೆಲ್ ಹತ್ತಿರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಫ್ರೀಯಾಗಿ ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆ ಇರ್ತದೆ. ಫೀಸ್ ಎಷ್ಟು ಸರ್? ಸರ್, ಫೀಸ್ ನಮ್ಮದು 1 ವರ್ಷಕ್ಕೆ 33,200 ಬರ್ತದೆ. ಬಟ್ ಸರ್ಕಾರ ಏನು ಮಾಡುತ್ತೆ, ಪ್ರತಿ ವರ್ಷ ಅವ್ರು ಕಟ್ಟಿದಂಥ ಫೀಸ್ನ ಮರುಪಾವತಿ ಮಾಡ್ತಾರೆ. ಸ್ಕಾಲರ್ಶಿಪ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೊಡ್ತಾ ಇದೆ. ಆರಂಭದಲ್ಲಿ ಆ ಸ್ಟೂಡೆಂಟ್ 33,000 ಸಮಥಿಂಗ್ ಕಟ್ಟಬೇಕು. ಆನಂತರ ಆ ವರ್ಷದ ಒಳಗಡೆ ಅವನಿಗೆ ಆ ದುಡ್ಡು ಸರ್ಕಾರ ರೀಫಂಡ್ ಮಾಡುತ್ತೆ. ನಮ್ದು ಹೆಂಗೆ ಸರ್ ಅಂದರೆ 2 ಸೆಮಿಸ್ಟರ್ ಇರೋದ್ರಿಂದ ಅಡ್ಮಿಷನ್ ಟೈಮಲ್ಲಿ 21,100 ರೂಪಾಯಿ ಕಟ್ಟಿ ಅಡ್ಮಿಷನ್ ಪಡ್ಕೋಬೇಕಾಗುತ್ತೆ. ಇನ್ನು ಉಳಿದಂಥ ಫೀಸು 6 ತಿಂಗಳು ಆದಮೇಲೆ ಅಂದರೆ 2ನೇ ಸೆಮಿಸ್ಟರ್ಗೆ ಭರಿಸ್ಬೇಕಾಗುತ್ತೆ. ಈಗ 40 ಸ್ಟೂಡೆಂಟ್ಸ್ ಇನ್ನು ಅವಕಾಶ ಇದೆ ಅಂತ ಹೇಳಿದ್ರಿ. ನಿಮ್ಮ ಕಾಲೇಜಿನಲ್ಲಿ ಆ ಹುಡುಗರು ಸೀಟ್ ಪಡಿಬೇಕು ಅಂತಿದ್ರೆ ಅವರು ಇದು ಮಾಡಬೇಕು, ಏನು ಮಾಡಬೇಕು ಸರ್? ಅವರು ನೇರವಾಗಿ ಕಾಲೇಜಿಗೆ ಸಂಪರ್ಕಿಸಿ ನಮ್ಮಲ್ಲಿ KE ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ತುಂಬ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ನಮ್ಮ ಸಂಸ್ಥೆ ಭೇಟಿ ಮಾಡಿದ್ರೆ ನಾವೇ ಅವರಿಗೆ ಇಲ್ಲಿ ಅಪ್ಲೈ ಮಾಡಿಸಿ ಇಲ್ಲಿ ಅಡ್ಮಿಷನ್ ಮಾಡೋ ವ್ಯವಸ್ಥೆ ಆಗ್ತದೆ. ಎಷ್ಟು ದಿನದ ಒಳಗಡೆ ಅವರು ಅರ್ಜಿಯನ್ನು ಹಾಕಬೇಕು ಅಥವಾ ತಮ್ಮನ್ನು ಭೇಟಿ? 31 ಕೊನೆಯ ದಿನಾಂಕವಾಗಿರ್ತದೆ. ಜುಲೈ 31 ಒಳಗಡೆನೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ಪಡ್ಬೋದು. ಈಗ ಉಳಿದಿರುವ 40 ಸ್ಟೂಡೆಂಟ್ಸ್ಗಳಲ್ಲಿ ಓನ್ಲಿ ಮೇಲ್ ಅಥವಾ ಫಿಮೇಲ್? ಎರಡು, ಮೇಲ್ ಫಿಮೇಲ್ ಎರಡು. ಸೊ ಆ್ಯಕ್ಚುಲಿ 33% ಒಂದೊಂದು ತರಬೇತಿಯಲ್ಲಿ ಮಹಿಳೆಯರಿಗಂತ ಇದೆ, ವಿದ್ಯಾರ್ಥಿನಿಯರಿಗೆ ಅಂದರೆ 18 ಸೀಟುಗಳು ಮಹಿಳೆಯರಿಗಂತ ಮೀಸಲಾತಿ ಇರ್ತದೆ. ಸೊ 18 ಸೀಟ್ ಮಹಿಳೆಯರು ಬಂದರೆ ಕೊಡ್ತೀವಿ, ಬರಲಿಲ್ಲ ಅಂದರೆ ಅದನ್ನು ನಾವು ಈ ಹುಡುಗರಿಗೆ ಕನ್ವರ್ಟ್ ಮಾಡಿಕೊಂಡು ಆ ಸೀಟನ್ನು ಭರ್ತಿ ಮಾಡ್ತೀವಿ.